ಬರ್ರಿ ರೈತರ ಸಲುವಾಗಿ ಇದು ಸ್ಟಾರ್ಟ್ ಸರ್. ರೈತರಿಗೆ ನಮ್ಮ ರೈತರು ನಮ್ಮ ದೇವರು ಅನ್ನ ಕೊಡುವಂತ ರೈತರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ನಮ್ಮ ರೈತರಿಗೆ ಅನ್ಯಾಯ ಅಂದ್ರೆ ನಮ್ಮ ದೇವರಿಗೆ ಅನ್ಯಾಯ, ನಮ್ಮ ರೈತರಿಗೆ ಮೋಸ ಅಂದ್ರೆ ನಮ್ಮ ದೇವರಿಗೆ ಮೋಸ. ಇವತ್ತು ನಮ್ಮ ರೈತರಿಗೆ ಬೆನ್ನೆಲುಬು ಅಂತ ಹೇಳ್ತಾರಂತ ಇವತ್ತಿರುವಂತ ಸರ್ಕಾರ ಅದೇ ರೈತರ ಬೆನ್ನಿಗೆ ಚುರಿ ಹಾಕುವಂತ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇವತ್ತಿರುವಂತ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ನಮ್ಮ ರೈತರಿಗೆ ಇವತ್ತು ಕಷ್ಟ ಬಂದಿದೆ, ನಮ್ಮ ರೈತರಿಗೆ ಇವತ್ತು ನಷ್ಟ ಬಂದಿದೆ, ರೈತರಿಗೆ ಯಾವುದೇ ರೀತಿ ಮರ್ಯಾದೆ ಇಲ್ಲ. ಹಾಗಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಈ ಹೋರಾಟ ಬಹಳ ದೀರ್ಘಕಾಲಕ್ಕೆ ಹೋಗುತ್ತೆ. ಸರ್ಕಾರ ಇದರ ಬಗ್ಗೆ ಶೀಘ್ರದಲ್ಲಿ ಗಮನಕ್ಕೆ ತಗೊಂಡಿಲ್ಲಪ್ಪ ಅಂದ್ರೆ ಇವತ್ತು ಕಾವೇರಿನೂ ನಮ್ದು, ಇವತ್ತು ಮಹದಾಯಿನೂ ನಮ್ದು. ಕಾವೇರಿ ಆಗ್ಲಿ ಮಹದಾಯಿ ಆಗ್ಲಿ ಯಾರಪ್ಪಂದು ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಮ್ದು ಹೋರಾಟ ಎಲ್ಲಾ ಕಡೆ ಪ್ರಾರಂಭವಾಗಿದೆ. ಎಲ್ಲಾ ನಮ್ಮ ರೈತರು ನಮ್ಮ ದೇವರು, ಅವರು ನಮ್ಗೆ ಅನ್ನ ಕೊಡ್ತಾರೆ, ಅವ್ರು ಕೊಡುವಂತ ಅನ್ನದಿಂದ ನಾವು ಬದುಕ್ತಾ ಇದ್ದೀವಿ. ಸೊ ರೈತರು ನಮ್ಮ ದೇವರು ಇರೋದ್ರಿಂದ ನಮ್ಮ ದೇವರಿಗೆ ಯಾವುದೇ ರೀತಿ ನಾವು ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಈ ಹೋರಾಟ ಇವತ್ತು ಇಡೀ ಸಾಯಂಕಾಲ ಮಟ್ಟ ನಡೆಯುತ್ತೆ ಅಂತ ಹೇಳುತ್ತಾ ಇವತ್ತು ನಮ್ಮ ಇಲ್ಲಿರುವಂತ ಎಲ್ಲಾ ರೈತರಿಗೆ ನಾವು ನಿಮ್ಮ ಸಂಬಂಧ ಎಲ್ಲಾ ರೀತಿ ಹೋರಾಟ ಮಾಡ್ತಾ ಇದೀವಿ. ನೀವೆಲ್ಲರೂ ನಮ್ಮ ಜೊತೆ ಕೊಡ್ಬೇಕಂತ ಹೇಳುತ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಇವತ್ತು ನಾನು ಯಾವುದೇ ರೀತಿ ಪಕ್ಷ ಇದರಿಂದ ಬಂದಿಲ್ಲ. ಇವತ್ತು ನಮ್ಮ ರೈತ ಹೋರಾಟಗಾರ, ರೈತರ ರೀತಿಯಿಂದ ನಾನು ಬಂದಿದ್ದೀನಿ ಅಂತ ಹೇಳುತ್ತಾ ಇವತ್ತು ನಾನು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರೈತರಿಗೆ ಜಯವಾಗಲಿ, ರೈತರಿಗೆ ಜಯವಾಗಲಿ, ರೈತರಿಗೆ ಜಯವಾಗಲಿ. ಧನ್ಯವಾದಗಳು, ಧನ್ಯವಾದಗಳು ಸರ್.